ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರಿ ಎಲ್ಲರೂ? ನಾನು ಕೂಡ ಆರಂಭವಾಗಿದ್ದೀನಿ, ನೀವೆಲ್ಲರೂ ಆರಂಭವಾಗಿದ್ರಿ ಅಂತ ನಾನು ಎನಿಸ್ತೀನಿ. ನಿಮಗೆಲ್ಲರಿಗೆ ಗೊತ್ತಾಗಿರುವ ಹಾಗೆ ಬಿಗ್ ಬಾಸ್ ಫಿನಾಲಿಸ್ಟ್ ಇಲ್ಲಿ ಗಿಲ್ಲಿ ನಟ, ಕಾವ್ಯ ಹಾಗೂ ರಾಶಿ ಇವರು 3 ಜನ ಇದ್ದರು. 3 ಜನದಲ್ಲಿ ಇವತ್ತು ಫಸ್ಟ್ ಹೋಗೋದು ಗಿಲ್ಲಿ ನಟ. ಯಾಕಂದರೆ ಎಲ್ಲರೂ ಕೂಡ ಅವರಿಗೆ ಟಾರ್ಗೆಟ್ ಮಾಡ್ತಾರೆ ಆ್ಯಂಡ್ ಇಬ್ಬರು ಉಳಿತಾರೆ. ಇವರಿಗೊಂದು ಗೇಮ್ ಇರ್ತದೆ ಆಯಿತಾ. ಅದರಲ್ಲಿ ಮನೆಯವರು ಆಲ್ಮೋಸ್ಟ್ ಎಲ್ಲರೂ ಕೂಡ ಸಪೋರ್ಟ್ ಇರೋದು ಕಾವ್ಯನಿಗೆ. ಧ್ರುವಂತಿಗೆ ಕಾವ್ಯನನ್ನು ಕಂಡ್ರೆ ಆಗೋದಿಲ್ಲ. ಸೊ ನಿಮಗೆಲ್ಲರಿಗೆ ಗೊತ್ತಿದೆ, ಧ್ರುವಂತ್ ಅವರು ಉಸ್ತುವಾರಿಯನ್ನು ತಗೊಂಡಿದ್ದಾರೆ. ಆ್ಯಂಡ್ ವಿಷಯ ಏನಪ್ಪ ಅಂದರೆ, ಇವರು ಕಲೆಕ್ಟ್ ಮಾಡಲಿಕ್ಕೆ ಇರ್ತದೆ. ಏನು ಅವರ ಕಾರ್ಡ್ ಉಂಟು, ಒಂದು ಯೆಲ್ಲೋ ಕಾರ್ಡ್ ಮತ್ತು ಗ್ರೀನ್ ಕಾರ್ಡ್, ಒಂದೊಂದು ಕಾರ್ಡ್ ಇರ್ತದೆ. ಅವರ ಕಾರ್ಡ್ ಅವರು ಕಲೆಕ್ಟ್ ಮಾಡಲಿಕ್ಕೆ ಇರ್ತದೆ. ಇವರು ಅದಕ್ಕೆ ಹೇಳಿರ್ತಾರೆ, ಧ್ರುವಂತ್ ಅವರು ಕೈಯಲ್ಲಿ ಕಲೆಕ್ಟ್ ಮಾಡಲಿಕ್ಕಿಲ್ಲ, ಅವರು ಕೈಯಲ್ಲಿ ಕಲೆಕ್ಟ್ ಮಾಡಿದರು, ನಾನಿದನ್ನು ಅವರನ್ನು ಮುಂದೆ ಹೋಗಲಿಕ್ಕೆ ಬಿಡುವುದಿಲ್ಲ ಅಂತ ಪರ್ಸ್ನಲ್ ಆಗಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನಂಗೆ ಅನಿಸ್ತದೆ ಧ್ರುವಂತ್ ಅವರು. ಯಾಕಂದರೆ ನಿನ್ನೆದು ಎಪಿಸೋಡ್ ನೀವು ನೋಡ್ತಿರ್ಬೋದು. ಗಿಲ್ಲಿ ಅವರು ಹೇಗೆ ಅಂತ ಹೇಳಿದರೆ, ಇಷ್ಟು ಸೀಸನ್ ಬಂದಿದೆ, ಸೀಸನ್ 1 to ಸೀಸನ್ 10 ಆಯಿತಾ, ಅಲ್ಲ ಸೀಸನ್ 11 ತನಕ ಬಂದಿದೆ. ಬಟ್ ವಿಷಯ ಏನಪ್ಪ ಅಂದರೆ, ಗಿಲ್ಲಿ ನಟ ಇವರು ಎಂತ ಮಾಡ್ತಾರೆ ಅಂದರೆ, ತುಂಬಾ ಫನ್ನಿಯಾಗಿ ತಗೊಳ್ತಾರೆ. ಒಂದು ಕಾಮಿಡಿ ಪರ್ಸನ್ ಹೇಗಿರಬೇಕು ಹಾಗೇನೆ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ. ಇಷ್ಟೇ ತನಕ ಯಾರು ಕೂಡ ಈ ಟೈಪ್ ಕಾಮಿಡಿ ಅಂದರೆ ನಿಮ್ಮ ಗೇಮ್ ಆಗುವಾಗ ಸಂತ ಈ ಟೈಪ್ ಕಾಮಿಡಿ ಮಾಡಿರಲಿಲ್ಲ. ಬಟ್ ಗಿಲ್ಲಿ ಅವರು ಮಾಡ್ತಿದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಏನಾಗ್ತಿದೆ ಅಂದರೆ, ಧ್ರುವಂತ್ ಅವರು ಅಂತ ಹೇಳಿದ್ರೆ, ಇಲ್ಲ ನಿಮ್ಮದು ಫೌಲ್ ಮಾಡ್ತೀನಿ, ಫೌಲ್ ಅಂತ ಹೇಳಿದರು. ಅಂದರೆ ಮೇಲಿ ಅವರಿಗೆ ಅಂತ ಅವ್ರದ್ದು ಮಿಸ್ಟೇಕ್ ಉಂಟು, ಹಾಗೆ ಹೀಗೆ ತುಂಬಾ ಮಾತಾಡಿದ್ರು. ಯಾಕಂದರೆ ಗಿಲ್ಲಿ ನಟ ಧ್ರುವಂತಿಗೆ ಗಿಲ್ಲಿ ನಟನನ್ನು ಕಂಡ್ರೆ ಆಗೋದಿಲ್ಲ. ಸೊ ಅವರು ಪರ್ಸ್ನಲ್ ಟಾರ್ಗೆಟ್ ಮಾಡ್ತಿದ್ದಾರೆ. ಮತ್ತು ನೋಡುವಾಗ ಗಿಲ್ಲಿ ಅವರು ಹೇಳಿದ್ದು ಕರೆಕ್ಟ್, ಅದು ರೋಪ್ ಬಿಟ್ಟರೆ ಫುಲ್ ಹೋಗ್ತದೆ. ಅದಕ್ಕೆ ಸ್ವಲ್ಪ ಅವರು ರೋಪನ್ನು ಕೂಡ ತೋರಿಸಿದ್ರು, ನಾನು ಹಿಡ್ಕೊಂಡದ್ದು ಕರೆಕ್ಟ್ ಇದೆ, ನೀವು ಸರಿ ನೋಡಿ ಅಂತ. ನೋಡಿದ ಮೇಲೆ ಧ್ರುವಂತ್ ಅವರು ಬಾಯಿ ಮುಚ್ಚಿ ಕೂತ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಹೋದ ವೀಕಲ್ಲಿ ಇದ್ದ ಧ್ರುವಂತ್ ಈಗ ತುಂಬಾ ಒಂದು ಓವರ್ ಆ್ಯಕ್ಟಿವ್ ಮಾಡ್ತಿದ್ದಾರೆ, ಓವರ್ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಕಾವ್ಯ ಅವರನ್ನು ಕೂಡ ಪರ್ಸ್ನಲ್ ಟಾರ್ಗೆಟ್ ಮಾಡ್ತಿದ್ದಾರೆ. ಅವ್ರಿಗೆ ಒಟ್ಟು ರಾಶಿ ಯಾರು ವಿನ್ ಆಗಬೇಕು ಅಂತ ಹೇಳಿದರೆ ರಾಶಿ ಅವರು ವಿನ್ ಆಗಬೇಕು ಅಂತ. ಸೊ ಯಾಕೆ ಹೀಗೆ ಮಾಡ್ತಾರೆ ನಂಗೆ ಗೊತ್ತಿಲ್ಲ. ಸೊ ಇವರಿಗೆ ಬಿಗ್ ಬಾಸಲ್ಲಿ ಈಗ ಸ್ಯಾಟರ್ಡೇ ವಿತ್ ಕಿಚ್ಚ ಸುದೀಪ್ ಬರೀ ಕ್ಲಾಸ್ ತಗೊಳ್ಬೇಕಾ ಅಂತ ಆಗ್ತದೆ. ಯಾಕಂದರೆ ಈ ಕಮೆಂಟ್ ಸೆಕ್ಷನ್ ಓದುವಾಗ ಸಂತ ತುಂಬ ಜನ ಹೇಳ್ತಿದ್ರು, ಇದು ಬೇರೆ ಮಿಸ್ಟೇಕ್ ಇದೆ, ಯಾರ್ದು ಧ್ರುವಂತ್ ಅವ್ರದ್ದು ಮಿಸ್ಟೇಕ್ ಇದೆ ಅಂತ. ಸೊ ಆದರೂ ಕೂಡ ಅವರೊಂದು ಉಸ್ತುವಾರಿ ಅಂತ ಓವರ್ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಆಗ್ತದೆ ನನಗೆ. ಬೆಲ್ಸಿ ಹೇಗಿರ್ತದೆ ಅಂತ ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ನೀವೆಲ್ಲರೂ ಎಕ್ಸೈಟೆಡ್ ಆಗಿದ್ದೀನಿ ನಂಗೆ ಗೊತ್ತುಂಟು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕು. ಅಂಟಿಲ್ ಟೇಕ್ ಕೇರ್, ಬಾಯ್. ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಲವ್ ಯು ಆಲ್.